ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ರಿಲೇಷನ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ ಆಫ್ ಪಾಲಿನೋಮಿಯಲ್ ಅನ್ನೋ ಟಾಪಿಕ್ ಅನ್ನು ಕವರ್ ಮಾಡ್ತಾ ಇರ್ತೀವಿ. ಮತ್ತೆ ಎಕ್ಸರ್ಸೈಸ್ 9.2 ಅನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ರಿಲೇಷನ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ ಆಫ್ ಪಾಲಿನೋಮಿಯಲ್ ಅನ್ನೋ ಟಾಪಿಕ್ ಅನ್ನು ಕವರ್ ಮಾಡ್ತಾ ಇರ್ತೀವಿ. ಸೊ ಹಳೆ ವಿಡಿಯೋ ನಾವು ಆಗ್ಲೇ ಗ್ರಾಫಿಕಲ್ ಫಸ್ಟ್ ಎಕ್ಸರ್ಸೈಸ್ 9.1 ಅನ್ನ ಸಾಲ್ವ್ ಮಾಡಿದ್ವಿ. ಮತ್ತೆ ಫ್ಯೂ ಬೇಸಿಕ್ ಪಾಯಿಂಟ್ಸ್ ಅನ್ನ ಕಲ್ತ್ಕೊಂಡಿದ್ವಿ. ಸೊ ಇವತ್ತು ನೆಕ್ಸ್ಟ್ ಟಾಪಿಕ್ ನ ಪ್ರೊಸೀಡ್ ಮಾಡೋಣ. ಆ ನೆಕ್ಸ್ಟ್ ಟಾಪಿಕ್ ಹೋಗಿ ನಾವು ಮುಂಚೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಇದು ಪಾಯಿಂಟ್ ಹೇಳೋದನ್ನ ಮಾಡ್ಕೊಂಡ್ಬಿಟ್ಟೆ. ಸೊ ನಂಬರ್ ಆಫ್ ಡಿಗ್ರೀಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಜೀರೋಸ್ ಅಂತ ಲಾಸ್ಟ್ ವಿಡಿಯೋ ನಾವು ಆಗ್ಲೇ ಜೀರೋಸ್ ಆಫ್ ದ ಪಾಲಿನೋಮಿಯಲ್ ಅನ್ನೋ ಟಾಪಿಕ್ ಅನ್ನ ಕವರ್ ಮಾಡಿದ್ವಿ. ಅಲ್ಲಿ ನಾವು ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಪಾಲಿನೋಮಿಯಲ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ನಾವು ನೋಡಿದಾಗ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್ ಅಂತ 3-4 ಒಂದು 6 ಕ್ಲಾಸಿಫಿಕೇಶನ್ ಮಾಡಿದ್ವಿ. ಸೊ ಅಲ್ಲಿ ನಾವು ಲೀನಿಯರ್ ಅಂದ್ರೆ ಡಿಗ್ರಿ 1 ಇರುತ್ತೆ, ಮತ್ತೆ ಜನರಲ್ ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ax + b ಫಾರ್ಮ್ ಅಲ್ಲಿ ಇರುತ್ತೆ, ಈ ತರ ಡಿಸ್ಕಸ್ ಮಾಡಿದ್ವಿ. ಸೊ ಆ ಲೀನಿಯರ್ಗೆ ಎಷ್ಟು ಜೀರೋಸ್ ಇರುತ್ತೆ ಅಂತಂದ್ರೆ, ಸೊ ಎಷ್ಟು ಡಿಗ್ರೀಸ್ ಇರುತ್ತೆ ಅಷ್ಟು ನಂಬರ್ ಆಫ್ ಜೀರೋಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ನೀವು ಜ್ಞಾಪಿಸ್ಕೊಳ್ಳೋದಾದ್ರೆ ಫಸ್ಟ್ ಕ್ಲಾಸಿಫಿಕೇಶನ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಬಂದ್ಬಿಟ್ಟು ಲೀನಿಯರ್ ಪಾಲಿನೋಮಿಯಲ್. ಸೊ ಲೀನಿಯರ್ ಪಾಲಿನೋಮಿಯಲ್ ಡಿಗ್ರಿ ಬಂದ್ಬಿಟ್ಟು 1 ಇರುತ್ತೆ. ಸೊ ಡಿಗ್ರಿ 1 ಆದ್ರೆ 0 ಕೂಡ 1 ಇರುತ್ತೆ ಅದ್ರದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಡಿಗ್ರಿ ಬಂದ್ಬಿಟ್ಟು 2 ಇರುತ್ತೆ. ಸೊ ನಂಬರ್ ಆಫ್ ಜೀರೋಸ್ ಎಷ್ಟಪ್ಪ ಇರುತ್ತೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಂದ್ರೆ 2 ಇರುತ್ತೆ. ಸೊ ಆ ಪಾಯಿಂಟ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳೋದು ಮಿಸ್ ಮಾಡಿದೆ. ಸೊ ನಂಬರ್ ಆಫ್ ಡಿಗ್ರೀಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಜೀರೋಸ್. ಸೊ ಈ ಪಾಯಿಂಟ್ ಅನ್ನ ನೀವು ನೋಟ್ ಮಾಡಿ. ಸೊ ಇವಾಗ ನಾವು ಇವತ್ತಿನ ಟಾಪಿಕ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಏನಪ್ಪ ರಿಲೇಷನ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ ಆಫ್ ಪಾಲಿನೋಮಿಯಲ್ ಆಮೇಲೆ ನೋಡೋಣ. ಸೊ ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಂಬಿಡಿ. ಸೊ ನಮಗೆ ಯಾವ್ದು ಗೊತ್ತು, ಲೀನಿಯರ್ ಅಂದ್ರೆ ax + b ಫಾರ್ಮ್ ಅಲ್ಲಿ ಇರುತ್ತೆ ಪಾಲಿನೋಮಿಯಲ್ ಅಂತ. ಸೊ ನಾನು ಇವಾಗ ಏನ್ ಮಾಡ್ತಾ ಇದ್ರೆ, ಸೊ ನಾನು ಇವಾಗ 0 ಕಂಡಿಡ್ಕೊಂತ ಇದ್ದೀನಿ ಆ ಪಾಲಿನೋಮಿಯಲ್ದು. ನಾನು ಆ ಪಾಲಿನೋಮಿಯಲ್ದು 0 ಕಂಡಿಡ್ಕೊಂತ ಇದ್ದೀನಿ, ಬಟ್ ಇನ್ ಜನರಲೈಸ್ ವೇ. ಸೊ ಇವಾಗ ಸೊ 0 ಕಂಡಿಡಬೇಕು ಅಂದ್ರೆ ನಿಮ್ಗೆ ಯಾವ್ದು ಗೊತ್ತು, ಪಾಲಿನೋಮಿಯಲ್ ನ ಈಕ್ವಲ್ ಟು 0 ಮಾಡಬೇಕು. ಮತ್ತೆ ಇನ್ ಟರ್ಮ್ಸ್ ಆಫ್ ಫಾರ್ x ಸಾಲ್ವ್ ಮಾಡಿದಾಗ ಸೊ x is equal to -b/a. ಸೊ x ಈ ಕಡೆ b ಈ ಕಡೆ ಬರುತ್ತೆ ಮೈನಸ್, ಸೊ ಈ ಕಡೆ ಬಂದಾಗ x is equal to -b/a ಆಯ್ತು. ಸೊ ಇವಾಗ ನಾವು ಎಕ್ಸಾಂಪಲ್ ತಗೊಂಡು ನೋಡೋಣ. ಸೊ ಇವಾಗ x is equal to -b/a. ಸೊ ಇವಾಗ ಪಾಲಿನೋಮಿಯಲ್ p of x is equal to 2x + 5 ಅಂತ ಕೊಟ್ಟಿದ್ದಾರೆ. ಸೊ ಇದು 0 ಬರೀರಿ ಅಂತ ಕೇಳಿದಾಗ ಸೊ ನೀವು ಡೈರೆಕ್ಟ್ ಆಗಿ ನೀವು ಇದನ್ನ ಆನ್ಸರ್ ಹೇಳ್ಬೋದು -b/a ಅಂತ. ಸೊ ಇದು ಬಂದ್ಬಿಟ್ಟು ax + b ಫಾರ್ಮ್ ಅಲ್ಲಿ ಇದೆ. ಸೊ a ಜಾಗದಲ್ಲಿ 2 ಇದೆ, x ಜಾಗದಲ್ಲಿ x ಇದೆ, b ಜಾಗದಲ್ಲಿ 5 ಇದೆ. ಸೊ ಇವಾಗ ಇದ್ರದ್ದು 0 ಏನಪ್ಪಾ ಅಂತಂದ್ರೆ x is equal to -5/2 ಅಂತ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಅದಕ್ಕೆ ನಾವು ರಿಲೇಷನ್ ಬಿಟ್ವೀನ್ ಜೀರೋಸ್ ಅಂಡ್ ಕೋಎಫಿಷಿಯಂಟ್ ಆಫ್ ಪಾಲಿನೋಮಿಯಲ್ ಅಂತ ಹೇಳ್ತಾ ಇದೀವಿ. ಅಂದ್ರೆ ಸೊ ಇವಾಗ ನೀವು ಇದು ಸೊ ಅಂದ್ರೆ ಇವಾಗ 2x + 5 is equal to 0, 2x is equal to -5, x is equal to -5/2. ಸೊ ಈ ಸ್ಟೆಪ್ ನ ನೀವು ಈ ತರ ನೀವು ಸ್ಟೆಪ್ಸ್ ಲಾಂಗ್ ಸ್ಟೆಪ್ಸ್ ಮಾಡೋ ಬದಲು ಡೈರೆಕ್ಟ್ ಆಗಿ ನೀವು ಆನ್ಸರ್ ಹೇಳ್ಬೋದು. ಯಾವ್ದು ಸೊ ಡೈರೆಕ್ಟ್ ಆಗಿ ನೀವು ಆನ್ಸರ್ ಹೇಳ್ಬೋದು ಅನ್ನೋದನ್ನ ನಮಗೆ ರಿಲೇಷನ್ ಕೊಡ್ತಾ ಇದೆ. ಜೀರೋಸ್ ಮತ್ತೆ ಕೋಎಫಿಷಿಯಂಟ್ ಆಫ್ ಪಾಲಿನೋಮಿಯಲ್ ಆ ರಿಲೇಷನ್ ಇಟ್ಕೊಂಡು ನಾವು ಆನ್ಸರ್ಸ್ ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಅದಕ್ಕೆ ನಮ್ಗೆ ಇದು ಯೂಸ್ಫುಲ್ ಆಗಿದೆ. ಸೊ ಲೀನಿಯರ್ ಪಾಲಿನೋಮಿಯಲ್ಗೆ x is equal to -b/a ಆಗಿರುತ್ತೆ. ಸೊ ಇಲ್ಲಿ 2x + 5 ಅಂತ ಒಂದು ಎಕ್ಸಾಂಪಲ್ ನೋಡಿದ್ವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ನಾವು ಸೊ 3x + 6. ಸೊ 3x + 6 ನೋಡಿದ್ರೆ ಇದೊಂದು ಪಾಲಿನೋಮಿಯಲ್. ಸೊ ಇದೊಂದು ಲೀನಿಯರ್ ಪಾಲಿನೋಮಿಯಲ್. ಫೈನಲ್ 0 ಅಂತ ಕೊಟ್ರೆ ಸೊ ಡೈರೆಕ್ಟ್ ಆಗಿ ನೀವು ಬಂದ್ಬಿಟ್ಟು -b/a. ಸೊ ಆನ್ಸರ್ ಬಂದ್ಬಿಟ್ಟು -2 is the 0 of the polynomial ಅಂತ ಹೇಳ್ಬೋದು. ಸೊ ನಿಮ್ಗೆ ಹೆಂಗ್ ಗೊತ್ತಾಯ್ತು -b/a ಅಂತ? ಸೊ ಇಲ್ಲಿ ನಿಮ್ಗೆ ಗೊತ್ತಾಯ್ತು. ಸೊ ಫಸ್ಟ್ ಪಾಲಿನೋಮಿಯಲ್ ಇಟ್ಕೊಂಡು 0 ಮಾಡಿದ್ವಿ. ಸೊ ಫಾರ್ಮುಲಾ ಬಂದ್ಬಿಟ್ಟು -b/a ಅಂತ ಗೊತ್ತಾಯ್ತು. ಸೊ ನಾವು ಇನ್ಮೇಲೆ ಡೈರೆಕ್ಟ್ ಆಗಿ ಆನ್ಸರ್ ನ -b/a ಅಂತ ನಾವು ರೆಪ್ರೆಸೆಂಟ್ ಮಾಡಬಹುದು. ಸೊ ನೆಕ್ಸ್ಟ್ ನಾವು ಇವಾಗ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಹೋಗೋಣ. ಸೊ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಅಲ್ಲಿ ನಾವು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದಂಗೆ ಡಿಗ್ರಿ ಬಂದ್ಬಿಟ್ಟು 2 ಇರುತ್ತೆ. ಸೊ ನಂಬರ್ ಆಫ್ ಜೀರೋಸ್ ಎಷ್ಟಪ್ಪ ಇರುತ್ತೆ ಅಂದ್ರೆ ಇದಕ್ಕೂ 2 ಜೀರೋಸ್ ಇರುತ್ತೆ. ಆ ಜೀರೋ ನಾವು ಒಂದು ಆಲ್ಫಾ ಅಂತ ಅನ್ಕೊಳ್ಳೋಣ, ಇನ್ನೊಂದು ಬೀಟಾ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಪಾಲಿನೋಮಿಯಲ್ ax² + bx + c ಇದು ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ಆಗಿರುತ್ತೆ. a ಬಂದ್ಬಿಟ್ಟು ಕೋಎಫಿಷಿಯಂಟ್ ಆಫ್ x² ಮತ್ತೆ b ಬಂದ್ಬಿಟ್ಟು ಕೋಎಫಿಷಿಯಂಟ್ ಆಫ್ x ಮತ್ತೆ c ಬಂದ್ಬಿಟ್ಟು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇದಕ್ಕೆ ಏನಪ್ಪ ರಿಲೇಷನ್ ಅಂತಂದ್ರೆ, ಸೊ ಆಲ್ಫಾ + ಬೀಟಾ is equal to -b/a and ಆಲ್ಫಾ * ಬೀಟಾ is equal to c/a. ಸೊ ಇದು ನಾವು ಎಕ್ಸಾಂಪಲ್ ಜೊತೆ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲೊಂದು ಪಾಲಿನೋಮಿಯಲ್ ಕೊಟ್ಟಿದ್ದಾರೆ. ಪಾಲಿನೋಮಿಯಲ್ ಎಕ್ಸಾಂಪಲ್ x² + 7x + 10. ಸೊ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನಿಮ್ಗೆ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಿಮ್ಗೆ ಗೊತ್ತೇ. ಸೊ ಲೋಕಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀರಾ. ಯಾರು ಗೊತ್ತಿಲ್ಲ ಅಂತ ಬ್ರೀಫ್ ಆಗಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಹೆಂಗ್ ಮಾಡಬೇಕು ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ x² + 7x + 10 ಅಂತ ಕಾಣಿಸ್ತದೆ. ಸೊ ಇದು 7x ನಾವು ಮಿಡಲ್ ಟರ್ಮ್ ಅಂತ ಕರಿತೀವಿ. ಸೊ ಈ ಮಿಡಲ್ ಟರ್ಮ್ ನೀವು ಸ್ಪ್ಲಿಟ್ ಮಾಡಬೇಕು. ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅಂತಂದ್ರೆ, ಸೊ 2 ನಂಬರ್ ಸ್ಪ್ಲಿಟ್ ಮಾಡಬೇಕು. ಆ 2 ನಂಬರ್ ಹೆಂಗಿರ್ಬೇಕು ಅಂತಂದ್ರೆ, ಆ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗ್ಬೇಕು. ಆ 2 ನಂಬರ್ ನೀವು ಆಡ್ ಮಾಡಿದ್ರೆ ಈ 7x ಈ ಮಿಡಲ್ ಟರ್ಮ್ ಏನಿದೆ ಅದು ನಿಮ್ಗೆ ಸಿಗ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಬಂದ್ಬಿಟ್ಟು 10. ಸೊ ಇಲ್ಲಿ ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು x² ಕೋಎಫಿಷಿಯಂಟ್ ಆಫ್ x². ಸೊ ಇಲ್ಲಿ ಏನು ಇಲ್ಲ ಅಂತಂದ್ರೆ 1 ಅಂತ ಲೆಕ್ಕ. ಸೊ 10 × 1 10 ಆಗುತ್ತೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಬಂದ್ಬಿಟ್ಟು ನೀವು ಈ ತರ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ.
ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ x² + 7x + 10 ಮತ್ತೆ ಹೇಳ್ತೀನಿ. ಸೊ ಕಾನ್ಸ್ಟೆಂಟ್ ಟರ್ಮ್ ನ ಹೆಂಗ್ ಮಾಡ್ಬೇಕು ಅಂದ್ರೆ ಸೊ 10 × 1 ಈ ತರ ನೀವು ಕಾನ್ಸ್ಟೆಂಟ್ ಟರ್ಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮತ್ತೆ ಮಿಡಲ್ ಟರ್ಮ್ ಅಲ್ಲಿ 7 ಇದೆ. ಸೊ ನೀವು ಇವಾಗ ಎರಡು ನಂಬರ್ ನ ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅಂದ್ರೆ ಈ 7 ಮಿಡಲ್ ಟರ್ಮ್ ನ ಹೆಂಗ್ ಸ್ಪ್ಲಿಟ್ ಮಾಡಬೇಕು ಅಂದ್ರೆ ಎರಡು ನಂಬರ್ ಆಗಿ. ಸೊ ಎರಡು ನಂಬರ್ ಹೆಂಗ್ ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 10 ಸಿಗ್ಬೇಕು, ಅದೇ ಕಾನ್ಸ್ಟೆಂಟ್ ಟರ್ಮ್ ಸಿಗ್ಬೇಕು, ಆಡ್ ಮಾಡಿದ್ರೆ ಮಿಡಲ್ ಟರ್ಮ್ ಸಿಗ್ಬೇಕು. ಸೊ ಇವಾಗ ಯಾವ ನಂಬರ್ ಯಾವ ಎರಡು ನಂಬರ್ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ 10 ಸಿಗುತ್ತೆ ಮತ್ತೆ ಆಡ್ ಮಾಡಿದ್ರೆ 7 ಸಿಗುತ್ತೆ. ಸೊ ಈಗ ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಎರಡು ನಂಬರ್ ಬಿಟ್ಟು 5 ಮತ್ತೆ 2 ಆಗಿರುತ್ತೆ. ಸೊ ನೀವು ನೋಡಿದ್ರೆ 5 2 10 ಕಾನ್ಸ್ಟೆಂಟ್ ಟರ್ಮ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ, ನಮಗೆ 10 ಸಿಕ್ತು. ಸೊ ಇವಾಗ ಆ ಕಾನ್ಸ್ಟೆಂಟ್ ಟರ್ಮ್ ಸಿಕ್ತು. ಸೊ ಆಡ್ ಮಾಡಿದ್ರೆ 5 + 2 7. ಸೊ ಆಡ್ ಮಾಡಿದ್ರೆ ನಮಗೆ ಮಿಡಲ್ ಟರ್ಮ್ ಸಿಗ್ತಾ ಇದೆ. ಸೊ ಈ ತರ ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ x² + 5x + 2x + 10 = 0 ಆಯ್ತು. ಸೊ ಇವಾಗ ಇದೇ ಟರ್ಮ್ ಅಲ್ಲಿ x ಕಾಮನ್ ಇದೆ. ಸೊ ನಾನು x ಕಾಮನ್ ತಗೊಂಡ್ರೆ x × ಮಿಕ್ಕಿರೋದು x + 5 ಪ್ಲಸ್ ಇದೇ ಟರ್ಮ್ ಅಲ್ಲಿ 2 ಕಾಮನ್ ಇದೆ. ಸೊ 2 ಕಾಮನ್ ತೆಗೆದ್ರೆ ಮಿಕ್ಕಿರೋದು x + 5. ಸೊ ಇವಾಗ x + 5 ಮತ್ತೆ x + 5 ಈ ಟರ್ಮ್ ಅಲ್ಲಿ x + 5 ಕಾಮನ್ ಇದೆ. ಸೊ x + 5 ಕಾಮನ್ ತಗೊಂಡ್ರೆ ನಾನು x + 5 ಮಿಕ್ಕಿರೋದು ಇಂಟು x + 2 = 0. ಸೊ ಇವಾಗ x + 5 = 0 ಮತ್ತೆ x + 2 = 0 ಒಂದೊಂದೇ 0 ಗೆ ಈಕ್ವೇಟ್ ಮಾಡಿದಾಗ ನಮಗೆ x ವ್ಯಾಲ್ಯೂ ಬಂದ್ಬಿಟ್ಟು x = -5 and x = -2 ಸೊ ಇವಾಗ x -5 and x -2 ಬಂದ್ಬಿಟ್ಟು zeros of this polynomial x² + 7x + 10 ಅಂದ್ರೆ ಆಲ್ಫಾ ವ್ಯಾಲ್ಯೂ ಬಂದ್ಬಿಟ್ಟು -5 ಆಗಿರುತ್ತೆ ಮತ್ತೆ ಬೀಟಾ ವ್ಯಾಲ್ಯೂ ಬಂದ್ಬಿಟ್ಟು -2 ಆಗಿರುತ್ತೆ. ಸೊ ಅಗೇನ್ ಕ್ವಾಡ್ರಾಟಿಕ್ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗ್ತಾ ಇದು ಅರ್ಥ ಆಗಿಲ್ಲ ಅಂದ್ರೆ ಹೋಗ್ತಾ ಇನ್ನ ಎಕ್ಸಾಂಪಲ್ಸ್ ಎಷ್ಟೊಂದು ತಗೊಳ್ಳೋಣ. ಸೊ ಅರ್ಥ ಆಗುತ್ತೆ. ಸೊ ಮೇಜರ್ ಇವತ್ತಿನ ಕ್ಲಾಸಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ನಾವು ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ಲೀನಿಯರ್ ಮತ್ತೆ ಕ್ಯೂಬಿಕ್ ಅಷ್ಟೊಂದು ನಾವು ಸಾಲ್ವ್ ಮಾಡ್ತಾ ಇರಲ್ಲ. ಸೊ ಇವಾಗ ಆಲ್ಫಾ ಬಂದ್ಬಿಟ್ಟು -5 ಆಯ್ತು ಮತ್ತೆ ಬೀಟಾ ಬಂದ್ಬಿಟ್ಟು -2 ಆಯ್ತು. ಸೊ ಇವಾಗ ನಾವು ಆಲ್ಫಾ + ಬೀಟಾ ಮಾಡಿದ್ರೆ ಸೊ ಇವಾಗ ನಾವು ಆಲ್ಫಾ + ಬೀಟಾ ಮಾಡಿದ್ರೆ ಸೊ ಆಲ್ಫಾ ವ್ಯಾಲ್ಯೂ ಬಂದ್ಬಿಟ್ಟು -5, ಬೀಟಾ ವ್ಯಾಲ್ಯೂ ಬಂದ್ಬಿಟ್ಟು -2. ಸೊ 5 -2 -7 ಆಯ್ತು. ಸೊ ಅದನ್ನೇ ಕೊಟ್ಟಿರೋದು ಆಲ್ಫಾ + ಬೀಟಾ = -b/a. ಸೊ ಆಲ್ಫಾ + ಬೀಟಾ ಬಂದ್ಬಿಟ್ಟು -7 ಬಂತು. ಸೊ -b/a. ಸೊ ಇವಾಗ ಇದನ್ನ ಕಂಪೇರ್ ಮಾಡೋಣ. ax² + bx + c. ಸೊ ಎರಡು ಕಂಪೇರ್ ಮಾಡಿದ್ರೆ ನಮಗೆ a ವ್ಯಾಲ್ಯೂ 1 ಬರ್ತಾ ಇದೆ, b ವ್ಯಾಲ್ಯೂ 7 ಬರ್ತಾ ಇದೆ ಮತ್ತೆ c ವ್ಯಾಲ್ಯೂ 10 ಬರ್ತಾ ಇದೆ. ಸೊ ಈಗ -b/a ಮಾಡಿ ನೋಡಿದ್ರೆ ನಾವು ಸೊ ಇಲ್ಲಿ -b/a = -b ಬಂದ್ಬಿಟ್ಟು ಮೈನಸ್ ಹಂಗೆ ಇದೆ, b ವ್ಯಾಲ್ಯೂ ಬಂದ್ಬಿಟ್ಟು 7 ಮತ್ತೆ a ವ್ಯಾಲ್ಯೂ ಬಂದ್ಬಿಟ್ಟು 1. ಸೊ -7/1 ಅದನ್ನ ನಾನು -7 ಅಂತ ಬರ್ಕೊಬಹುದು. ಸೊ ಇಲ್ಲಿ ನೋಡಬಹುದು ಆಲ್ಫಾ + ಬೀಟಾ ಮತ್ತೆ -b/a ಸೇಮ್ ಬರ್ತಾ ಇದೆ. ಸೊ ಅದನ್ನ ನಾನು ಇಲ್ಲಿ ಬರ್ತಿದ್ದೀನಿ. ಸಿಮಿಲರ್ಲಿ ನೀವು ಆಲ್ಫಾ × ಬೀಟಾ ಮಾಡಿದ್ರೆ ಸೊ ಆಲ್ಫಾ ಬಂದ್ಬಿಟ್ಟು -5 ಮತ್ತೆ ಬೀಟಾ ಬಂದ್ಬಿಟ್ಟು -2. ಸೊ -5 × -2 -5 × -2 + 10 ಆಗುತ್ತೆ. ಹಂಗೆ c/a ಮಾಡಿದ್ರೆ ನೀವು c ಬಂದ್ಬಿಟ್ಟು 10 / 1 10 ಆಗುತ್ತೆ. ಸೊ ಆಲ್ಫಾ × ಬೀಟಾ = c/a. ಸೊ ಈ ತರ ನಿಮಗೆ ರಿಲೇಷನ್ ಕೊಟ್ಬಿಟ್ಟು ಅಥವಾ ಈ ತರ ನಿಮಗೆ ಪಾಲಿನಾಮಿಯಲ್ ಕೊಟ್ಬಿಟ್ಟು x² + 7x + 10 = p of x, ಫೈಂಡ್ ಆಲ್ಫಾ ಬೀಟಾ ಅಂಡ್ ವೆರಿಫೈ ದ ರಿಲೇಷನ್ ಅಂತ ಕೊಡ್ತಾರೆ ಮೆಜಾರಿಟಿ ಕ್ವಶನ್ಸ್ ಅಲ್ಲಿ. ಸೊ ಇವತ್ತಿನ ಎಕ್ಸರ್ಸೈಸ್ ನಾವು ಅದನ್ನೇ ಸಾಲ್ವ್ ಮಾಡ್ತಿರ್ತೀವಿ. ಸೊ ಈ ತರ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಬಿಟ್ಟು ಫೈಂಡ್ ದ zeros of the polynomial and verify the relation between zeros and coefficient of the polynomial. ಆಲ್ಫಾ ಬೀಟಾ ಕಂಡುಹಿಡಿದ್ಬಿಟ್ಟು ಸೊ ಆಲ್ಫಾ + ಬೀಟಾ = -b/a and ಆಲ್ಫಾ × ಬೀಟಾ = c/a. ಇದನ್ನ ಈ ತರ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಸಿಮಿಲರ್ಲಿ ನೆಕ್ಸ್ಟ್ ಕ್ಯೂಬಿಕ್ ನೋಡ್ಕೊಳ್ಳೋಣ. ಸೊ ಕ್ಯೂಬಿಕಲ್ ಕ್ವಶನ್ಸ್ ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಈ ತರ ಕ್ವಶನ್ಸ್ ನಿಮಗೆ ಬರಲ್ಲ, ಕ್ಯೂಬಿಕ್ ಇಂದ ಕೇಳಲ್ಲ. ಸೊ ನಮ್ಮ ಎಕ್ಸಾಮಿನೇಷನ್ ಕ್ಲಾಸ್ 10ಗೆ ಸದ್ಯಕ್ಕೆ ಜಸ್ಟ್ ಕ್ವಾಲಿಟಿಗೆ ಇಂಪಾರ್ಟೆಂಟ್ ಆಗಿದೆ ಅಷ್ಟೇ. ಸೊ ಎಕ್ಸಾಂಪಲ್ 5 ನೋಡೋದಾದ್ರೆ ಸೊ ಎಕ್ಸಾಂಪಲ್ 5 ಅಲ್ಲಿ ಕ್ಯೂಬಿಕ್ ಒಂದು ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದಾರೆ. ಬಟ್ ನಾನು ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ ಬಿಕಾಸ್ ಕೆಳಗಡೆ ಕೊಟ್ಟಿದ್ದಾರೆ ಆಗಲೇ ಒಂದು ಪಾಯಿಂಟ್ ಅಲ್ಲಿ ನಾಟ್ ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ. ಸೊ ಜಸ್ಟ್ ನೀವು ಇದನ್ನ ನೋಡ್ಕೊಂಡ್ರೆ ಸಾಕು. ಸೊ ಇವಾಗ ಕ್ಯೂಬಿಕ್ ಅಂದ್ರೆ ನಮ್ಗೆ ಗೊತ್ತು ಡಿಗ್ರಿ ಬಂದ್ಬಿಟ್ಟು 3 ಇರುತ್ತೆ ಅಂತ. ಸೊ 3 ಡಿಗ್ರಿ ಇದ್ರೆ ನಂಬರ್ ಆಫ್ zeros ಬಂದ್ಬಿಟ್ಟು 3 ಇರುತ್ತೆ. ಸೊ ಆ zeros ನಾವು ಆಲ್ಫಾ ಅಂತ ಕರೆಯೋಣ, ಒಂದು ಬೀಟಾ ಅಂತ ಕರೆಯೋಣ, ಒಂದು ಗಾಮಾ ಅಂತ ಕರೆಯೋಣ. ಸೊ ರಿಲೇಷನ್ ಏನಪ್ಪಾ ಅಂತಂದ್ರೆ ಸೊ ಆಲ್ಫಾ + ಬೀಟಾ + ಗಾಮಾ = -b/a, ಆಲ್ಫಾ × ಬೀಟಾ × ಗಾಮಾ = -d/a, ಆಲ್ಫಾ ಬೀಟಾ + ಬೀಟಾ ಗಾಮಾ + ಗಾಮಾ ಆಲ್ಫಾ = c/a. ಸೊ ಈ ತರ ಒಂದು ಕ್ಯೂಬಿಕ್ ಈಕ್ವೇಷನ್ ಕೊಟ್ಟಿರ್ತಾರೆ. ಆ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ನಿಮಗೆ ಒಂದು ಆಲ್ಫಾ ಸಿಗುತ್ತೆ, ಒಂದು ಬೀಟಾ ಸಿಗುತ್ತೆ, ಒಂದು ಗಾಮಾ ಸಿಗುತ್ತೆ. ಅಂದ್ರೆ ಈ ತರ ಒಂದು ವ್ಯಾಲ್ಯೂ ಸಿಗುತ್ತೆ. ಅದು ನೀವು ಒಂದು ಆಲ್ಫಾ, ಒಂದು ಬೀಟಾ, ಒಂದು ಗಾಮಾ ಅಂತ ಅನ್ಕೊಂಡು ಈ ರಿಲೇಷನ್ ನೀವು ವೆರಿಫೈ ಮಾಡ್ಕೊಬಹುದು. ಸೊ ನಮಗೆ ಕ್ವಾಲಿಟಿಗೆ ಇಂಪಾರ್ಟೆಂಟ್ ಆಗಿದೆ. ಸೊ ಒಂದು ಎಕ್ಸಾಂಪಲ್ ನೋಡಿದೀವಿ. ಸೊ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಎಕ್ಸರ್ಸೈಸ್ ಹೋಗೋಣ. ಸೊ ಕ್ವಶನ್ಸ್ ಯಾವ ತರ ಬರುತ್ತೆ, ಯಾವ ತರ ಫ್ರೇಮ್ ಆಗುತ್ತೆ ಅಂತ ನೋಡೋಣ.
ಸೊ ಎಕ್ಸಾಂಪಲ್ 2 ಅನ್ನ ಸಾಲ್ವ್ ಮಾಡೋಣ. ಸೊ ಇದು ಪೇಜ್ ನಂಬರ್ 11 ಅಲ್ಲಿ ಇದೆ, ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 11 ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗುತ್ತೆ. ಸೊ ಕ್ವಶನ್ ಬಂದ್ಬಿಟ್ಟು ಫೈಂಡ್ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10. ಸೊ ಇದೇ ಎಕ್ಸಾಂಪಲ್ ನಾವು ಆಗ ತಗೊಂಡಿದ್ವಿ. ಸೊ ಮತ್ತೆ ಇದನ್ನ ಮಾಡೋಣ. ಏನು ನೀವು ಯಾರು ಅರ್ಥ ಆಗಿಲ್ಲ ಅವ್ರಿಗೆ ಅರ್ಥ ಮಾಡ್ಕೊಡಿ. ಅಂಡ್ ವೆರಿಫೈ ರಿಲೇಶನ್ಶಿಪ್ ಬಿಟ್ವೀನ್ zeros ಅಂಡ್ ಕೋಎಫಿಷಿಯಂಟ್ ಆಫ್ ದ ಪಾಲಿನಾಮಿಯಲ್. ಸೊ ಫಸ್ಟ್ zeros ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇದನ್ನ ಇದು zeros ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಕಂಡುಹಿಡಿದ್ಬಿಟ್ಟು ಫೈಂಡ್ ವೆರಿಫೈ ದ ರಿಲೇಷನ್. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂಡ್ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇದನ್ನ ವೆರಿಫೈ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಇದನ್ನ ನಾವು zeros ಫೈಂಡ್ ಮಾಡೋಣ. ಸೊ ಹೆಂಗಪ್ಪ zeros ಫೈಂಡ್ ಮಾಡೋದು ಅಂತಂದ್ರೆ, ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಹಿಂಗೆ ಏನ್ ಕೊಟ್ಟಿದ್ದಾರೆ ಅದನ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ zeros ಫೈಂಡ್ ಮಾಡಬೇಕು ಅಂತಂದ್ರೆ ಗಿವನ್ ಪಾಲಿನಾಮಿಯಲ್ ಈಕ್ವೇಟ್ ಟು 0 ಮಾಡ್ಕೊಳ್ಳೋಣ. ಸೊ ಈಕ್ವೇಟಿಂಗ್ 0 ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇಸ್ ಈಕ್ವಲ್ ಟು 0. ಸೊ ಇವಾಗ ನಾವ್ ಹೆಂಗಪ್ಪ ಇದು ಸಾಲ್ವ್ ಮಾಡೋದು ಅಂತಂದ್ರೆ, ಸೊ ಕಾನ್ಸ್ಟೆಂಟ್ ಬಂದ್ಬಿಟ್ಟು 10 ಇಂಟು 1, ಸೊ 10 ಆಯ್ತು. ಸೊ 10 ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಂತ, ಸೊ 10 ಇಂಟು 1 10 ಆಯ್ತು. ಇದನ್ನ ಸ್ಪ್ಲಿಟ್ ಮಾಡಬೇಕು. ಮತ್ತೆ ಮಿಡಲ್ ಟರ್ಮ್ ಬಂದ್ಬಿಟ್ಟು 7 ಇದೆ. ಸೊ ನೀವು ಯಾವಾಗಲೂ ಅಷ್ಟೇ ಕಾನ್ಸ್ಟೆಂಟ್ ಟರ್ಮ್ ಮೇಲ್ ಮಾಡ್ಕೊಳ್ಳಿ, ಮತ್ತೆ ಮಿಡಲ್ ಟರ್ಮ್ ಕೆಳಗಡೆ ಬರ್ಕೊಳ್ಳಿ. ಸೊ ಇವಾಗ ಈ ಎರಡು ನಂಬರ್ ನೀವು ಚೂಸ್ ಮಾಡಬೇಕು. ಹೆಂಗ್ ಚೂಸ್ ಮಾಡಬೇಕು ಅಂದ್ರೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಕಾನ್ಸ್ಟೆಂಟ್ ಟರ್ಮ್ ಬರಬೇಕು, ಆಡ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮಿಡಲ್ ಟರ್ಮ್ ಬರಬೇಕು. ಸೊ ಎರಡು ನಂಬರ್ ಬಂದ್ಬಿಟ್ಟು 5 ಮತ್ತೆ 2. ಸೊ ಮತ್ತೆ ನೀವು ಸೈನ್ ನೋಡ್ಬೇಕಾಗತ್ತೆ, ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅಂತ. ಸೊ ಇಲ್ಲಿ +5 ಮತ್ತೆ +2 ನೀವು ತಗೋಬೇಕಾಗತ್ತೆ. ನೀವು -5 -2 ತಗೊಳಕ್ಕಾಗಲ್ಲ, ಏನಕ್ಕೆ -5 -2 -7 ಸಿಗುತ್ತೆ. ಬಟ್ ಇಲ್ಲಿ +7 ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಇಲ್ಲಿ -5 ತಗೊಳಕ್ಕಾಗಲ್ಲ. ಸೊ -5 ಮತ್ತೆ ಮೈನಸ್, ಸೊ ಅದಕ್ಕೆ ನಾವು ಇಲ್ಲಿ -5 -2 ತಗೊಳಕ್ಕಾಗಲ್ಲ. ಸೊ ನಾವು ಪ್ರೊಸೀಡ್ ಮಾಡ್ತಾ ಹೋದ್ರೆ ಇದನ್ನ ಇವಾಗ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಇಸ್ ಈಕ್ವಲ್ ಟು 0. ಸೊ ಅಗೇನ್ ಆಗಲೇ ಇದನ್ನ ಸಾಲ್ವ್ ಮಾಡಿದ್ದೀವಿ. ಸೊ ನಮಗೆ ಡೈರೆಕ್ಟ್ ಆಗಿ ನಾವು ಬರೆಯೋದಾದ್ರೆ, ಸೊ x ಪ್ಲಸ್ 5 ಇಂಟು x ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದ್ರೆ, x ಪ್ಲಸ್ 5 ಇಸ್ ಈಕ್ವಲ್ ಟು 0 ನ ಈಕ್ವೇಟ್ ಮಾಡಬೇಕು, ಮತ್ತೆ x ಪ್ಲಸ್ 2 ಇಸ್ ಈಕ್ವಲ್ ಟು 0 ನ ಈಕ್ವೇಟ್ ಮಾಡಬೇಕು. ಸೊ ಅವಾಗ ನಮಗೆ x ಇಸ್ ಈಕ್ವಲ್ ಟು -5 ಬರುತ್ತೆ ಅಂಡ್ x ಇಸ್ ಈಕ್ವಲ್ ಟು -2 ಬರುತ್ತೆ. ಸೊ ಇದೆರಡು zeros ಆಫ್ ದ ಪಾಲಿನಾಮಿಯಲ್ ಆಯ್ತು. ಸೊ ಫಸ್ಟ್ ಅವ್ರು ಕೇಳಿದ್ದಾರೆ ಫೈಂಡ್ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಕಂಡುಹಿಡಿದೀವಿ. ಸೊ ವೆರಿಫೈ ದ ರಿಲೇಷನ್. ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ವೆರಿಫೈ ಮಾಡಬೇಕು. ಸೊ ಆಲ್ಫಾ ಪ್ಲಸ್ ಬೀಟಾ ಫಸ್ಟ್ ಮಾಡ್ಬಿಡೋಣ. ಸೊ ಲೆಟ್ -5 be equal to alpha and -2 be equal to beta. ಸೊ ಇವಾಗ ಆಲ್ಫಾ ಪ್ಲಸ್ ಬೀಟಾ ನಾವು ಮಾಡಿದ್ರೆ, ಸೊ -5 ಪ್ಲಸ್ -2 ಇಸ್ ಈಕ್ವಲ್ ಟು -7 ಬಂತು. ಸೊ ಇದು ಬಂದ್ಬಿಟ್ಟು ಆಲ್ಫಾ ಪ್ಲಸ್ ಬೀಟಾ. ಇವಾಗ ನಾವು ಕ್ವಾಲಿಟಿಗೆ ಮೈನಸ್ ಬಿ ಬೈ ಎ ನೋಡೋದಾದ್ರೆ, ಸೊ ಇದನ್ನ ನಾವು ಕಂಪೇರ್ ಮಾಡೋದಾದ್ರೆ ಕ್ವಾಲಿಟಿಗೆ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಫಾರ್ಮ್ ಅಲ್ಲಿ ಇದೆ. ಸೊ ಇದೆರಡು ಕಂಪೇರ್ ಮಾಡಿದ್ರೆ ನಮಗೆ a ವ್ಯಾಲ್ಯೂ 1 ಬಂತು, b ವ್ಯಾಲ್ಯೂ 7 ಬಂತು, ಮತ್ತೆ c ವ್ಯಾಲ್ಯೂ 10 ಬಂತು. ಸೊ ನಿಮಗೆ ಕಾಣಿಸ್ತದೆ a ವ್ಯಾಲ್ಯೂ ಜಾಗದಲ್ಲಿ 1 ಇದೆ, b ಜಾಗದಲ್ಲಿ 7 ಇದೆ, c ಜಾಗದಲ್ಲಿ 10 ಇದೆ. ಸೊ ಮೈನಸ್ ಬಿ ಬೈ ಎ ಬಂದ್ರೆ, ಮೈನಸ್ ಬಿ ಬೈ ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಮೈನಸ್ ಬಿ ಬಂದ್ಬಿಟ್ಟು -7 ಡಿವೈಡೆಡ್ ಬೈ 1, ಸೊ -7 ಆಯ್ತು. ದೇರ್ಫೋರ್ LHS ಇಸ್ ಈಕ್ವಲ್ ಟು RHS ಅಂತ ನೀವು ಪ್ರೂವ್ ಮಾಡ್ಬೋದು. ಸಿಮಿಲರ್ಲಿ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ನಾನು ಆಗಲೇ ಸಾಲ್ವ್ ಮಾಡೋದ್ರಿಂದ ಸೊ ಈ ತರ ಕ್ವಶನ್ಸ್ ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಇವಾಗ ಎಕ್ಸಾಂಪಲ್ 3 ಹೋಗೋಣ. ಸೊ ಎಕ್ಸಾಂಪಲ್ 3 ಅಷ್ಟೇ ಸೇಮ್ ಕ್ವಶನ್, ಬಟ್ ಇಲ್ಲಿ ಪಾಲಿನಾಮಿಯಲ್ ನ ಚೇಂಜ್ ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಸೊ ಅವಾಗಲೇ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತ ಕೊಟ್ಟಿದ್ರು, ಇವಾಗ x ಸ್ಕ್ವೇರ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಈ ಪಾಲಿನಾಮಿಯಲ್ ನಾವು zeros ಕಂಡುಹಿಡಿದ್ಬಿಟ್ಟು ಸೇಮ್ ಇದು ಈ ರಿಲೇಷನ್ ನ ವೆರಿಫೈ ಮಾಡಬೇಕು. ಸೊ ಈ ತರ ಕ್ವಶನ್ಸ್ ನಿಮಗೆ ನೆಕ್ಸ್ಟ್ ಎಕ್ಸರ್ಸೈಸ್ 9.2 ಅಲ್ಲಿ ನಿಮಗೂ ಈ ತರ ಕ್ವಶನ್ಸ್ ಇರೋದು. ಸೊ ಇವಾಗ ಪಾಲಿನಾಮಿಯಲ್ ಬಂದ್ಬಿಟ್ಟು x ಸ್ಕ್ವೇರ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ ಒಂದು ಐಡೆಂಟಿಟಿ ಗೊತ್ತಿರಬೇಕಾಗುತ್ತೆ. ಏನಪ್ಪಾ ಐಡೆಂಟಿಟಿ ಅಂತಂದ್ರೆ, ಸೊ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಈ ತರ ಯಾವ್ದಾದ್ರು ಫಾರ್ಮ್ ಮಾಡಿದ್ರೆ ಇದನ್ನ ನಾವು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ ಅಲ್ಲಿ ನಾವು ಬರ್ಕೊಬಹುದು. ಸೊ ಇದು ಐಡೆಂಟಿಟಿ, ನೀವು ಇದನ್ನ ಕಲ್ತ್ಕೊಳ್ಳಿ. ಸೊ ಹಿಂಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ, ಅದೇ ತರ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂತ ಇದನ್ನ ಬರ್ಕೊಬಹುದು. ಸೊ ಇಲ್ಲಿ ಇದು ಬಂದ್ಬಿಟ್ಟು ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ, ಸೊ x ಸ್ಕ್ವೇರ್ ಮೈನಸ್ √3 ದ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಇದನ್ನ ನಾನು x ಪ್ಲಸ್ √3 ಇಂಟು x ಮೈನಸ್ √3 ಅಂತ ಬರ್ಕೊಬಹುದು. ಸೊ ಇದನ್ನ p ಆಫ್ x ಅಂತ ಅನ್ಕೊಂಡ್ರೆ, ಸೊ p ಆಫ್ x ಇಸ್ ಈಕ್ವಲ್ ಟು x ಪ್ಲಸ್ √3 ಇಂಟು x ಮೈನಸ್ √3. ಮತ್ತೆ ಇನ್ನೊಂದು ಪಾಯಿಂಟ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ಸೊ ರೂಟ್ x ಇಂಟು √x ಇಸ್ ಈಕ್ವಲ್ ಟು x ಆಗುತ್ತೆ. ಅಂದ್ರೆ ಇವಾಗ ಯಾವ್ದೋ ಒಂದು ನಂಬರ್ √3 ಅಂತ ಅನ್ಕೊಳ್ಳೋಣ, ಆ √3 ನೀವು ಮತ್ತೆ √3 ಇಂದಾನೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ 3 ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಸೊ √2 ನ √2 ಇಂದಾನೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ನಿಮ್ಗೆ 2 ಸಿಗುತ್ತೆ. ಸೊ ಹಂಗೆ ಜನರಲ್ ಅದಕ್ಕೆ √x ಇಂಟು √x, x ಎನಿ ನಂಬರ್ ಆಗಿರ್ಬೋದು. √5 ಇಂಟು √5 ಇಸ್ ಈಕ್ವಲ್ ಟು 5 ಸಿಗುತ್ತೆ. ಆ ತರ ಇದು ನಿಮ್ಗೆ ಪಾಯಿಂಟ್ ಗೊತ್ತಿರಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಹೆಂಗ್ ನಂಗೆ ಗೊತ್ತಾಯ್ತು √3 ದ ಹೋಲ್ ಸ್ಕ್ವೇರ್ ಅಂತ ಅಂತಂದ್ರೆ, ಸೊ √3 ಇಂಟು √3 ನನಗೆ 3 ಅಂತ ಗೊತ್ತು. ಸೊ ಅದಕ್ಕೆ ನಾನು ಈ 3 ನ √3 ದ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡೆ.
ಸೊ ಎಕ್ಸ್ ಮೈನಸ್ ರೂಟ್ 3 ಇಂಟು ಎಕ್ಸ್ ಪ್ಲಸ್ ರೂಟ್ 3 ಆಯಿತು. ಸೊ ಇವಾಗ ಪಿ ಆಫ್ ಎಕ್ಸ್ ನಾನು ಝೀರೋ ಸುತ್ತ ಪಾಲಿನಾಮಿಯಲ್ ಕಂಡುಹಿಡಿಯಬೇಕು. ಸೊ ಪಿ ಆಫ್ ಎಕ್ಸ್ ನ ಈಕ್ವಲ್ ಟು 0 ಮಾಡ್ಕೊತೀನಿ. ಸೊ 0 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ರೂಟ್ 3 ಇಂಟು ಎಕ್ಸ್ ಮೈನಸ್ ರೂಟ್ 3. ಸೊ ಇವಾಗ ಫಸ್ಟ್ ಎಕ್ಸ್ ಪ್ಲಸ್ ರೂಟ್ 3 ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ರೂಟ್ 3 ಸಿಗುತ್ತೆ. ಆ್ಯಂಡ್ ಎಕ್ಸ್ ಮೈನಸ್ ರೂಟ್ 3 ಇದನ್ನ ಇದನ್ನ 0 ಈಕ್ವೇಟ್ ಮಾಡಿದ್ರೆ ನನಗೆ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 3 ಸಿಗುತ್ತೆ. ಸೊ ಇದನ್ನ ನಾನು ಆಲ್ಫಾ ಅಂತ ಕರಿತೀನಿ, ಇದನ್ನ ಬೀಟಾ ಅಂತ ಕರಿತೀನಿ. ಸೊ ಇವಾಗ ನಾವು ಆಲ್ಫಾ ಮತ್ತೆ ಬೀಟಾ ಕಂಡಿದ್ದೀವಿ. ಸೊ ಇವಾಗ ರಿಲೇಷನ್ ನಾವು ವೆರಿಫೈ ಮಾಡಬೇಕು. ರಿಲೇಷನ್ ವೆರಿಫೈ ಮಾಡೋಕ್ಕಿಂತ ಮುಂಚೆ ನಮಗೆ ಎ ವ್ಯಾಲ್ಯೂ ಏನು, ಬಿ ವ್ಯಾಲ್ಯೂ ಏನು, ಸಿ ವ್ಯಾಲ್ಯೂ ಅಂತ ಕಂಡುಹಿಡ್ಕೊಂಡ್ಬಿಡೋಣ. ಸೊ ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಯಾವ ಫಾರ್ಮ್ ಅಲ್ಲಿ ಇದೆ ಅಂತಂದ್ರೆ, ಸೊ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ. ಬಿ ಎಕ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ನಮ್ಗೆ ಗೊತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವಾಗ ಬಂದ್ಬಿಟ್ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮ್ ಅಲ್ಲಿ ಇದೆ ಅಂತ. ಬಟ್ ಇಲ್ಲಿ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ಕೊಟ್ಟಿದ್ದಾರೆ. ಆ ಬಿ ಎಕ್ಸ್ ಫಾರ್ಮ್ ಅಂದ್ಬಿಟ್ಟು ಇಲ್ಲ. ಸೊ ಅದಕ್ಕೆ ನಾವು ಇಲ್ಲಿ ಬಿ ಎಕ್ಸ್ ಬಂದ್ಬಿಟ್ಟು 0 ಇದೆ. ಸೊ ಈ ಈಕ್ವೇಷನ್ ಅಲ್ಲಿ ಬಿ ಎಕ್ಸ್ ಬಂದ್ಬಿಟ್ಟು ಇಲ್ಲ. ಸೊ ಅದನ್ನ ಇಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಎರಡು ಕಂಪೇರ್ ಮಾಡಿದ್ರೆ ಸೊ ಎ ವ್ಯಾಲ್ಯೂ ಬಂದ್ಬಿಟ್ಟು 1 ಆಯ್ತು, ಮತ್ತೆ ಬಿ ವ್ಯಾಲ್ಯೂ, ಸೊ ಬಿ ವ್ಯಾಲ್ಯೂ ಏನು ಕೊಟ್ಟೇ ಇಲ್ಲ, ಸೊ ಏನಿಲ್ಲ ಅಂದ್ರೆ 0. ಸೊ ಸಿ ವ್ಯಾಲ್ಯೂ ಬಂದ್ಬಿಟ್ಟು 3 ಆಯ್ತು. ಸೊ ಇವಾಗ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಅದು ಚೆಕ್ ಮಾಡೋಣ. ಸೊ ಆಲ್ಫಾ ಪ್ಲಸ್ ಬೀಟಾ, ಸೊ ಆಲ್ಫಾ ಬಂದ್ಬಿಟ್ಟು ಮೈನಸ್ 3 ಪ್ಲಸ್ ಬೀಟಾ ಬಂದ್ಬಿಟ್ಟು ರೂಟ್ 3. ಸೊ ಪ್ಲಸ್ ರೂಟ್ 3 ಮೈನಸ್ ರೂಟ್ 3, ಸೊ 0 ಆಯ್ತು. ಸೊ ಇವಾಗ ಮೈನಸ್ ಬಿ ಬೈ ಎ ಚೆಕ್ ಮಾಡಿದ್ರೆ ನಾವು ಮೈನಸ್ ಬಿ ವ್ಯಾಲ್ಯೂ ಬಂದ್ಬಿಟ್ಟು 0. ಸೊ 0 ನ್ಯೂಮರೇಟರ್ ಇದೆ. ಸೊ 0 ನ್ಯೂಮರೇಟರ್ ಬಂದ್ರೆ ಎನಿಥಿಂಗ್ ಡಿವೈಡೆಡ್ ಬೈ ಇಟ್ 0 ಬರುತ್ತೆ. ಸೊ ಎ ವ್ಯಾಲ್ಯೂ ಬಂದ್ಬಿಟ್ಟು 1 ಇದೆ. ಸೊ 0 ಡಿವೈಡೆಡ್ ಬೈ 1 0. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನೀವು ಕನ್ಕ್ಲೂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಫಾ ಇಂಟು ಬೀಟಾ. ಸೊ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸೊ ಆಲ್ಫಾ ಇಂಟು ಬೀಟಾ, ಸೊ ಆಲ್ಫಾ ಬಂದ್ಬಿಟ್ಟು ರೂಟ್ 3 ಮತ್ತೆ ಇದು ಬಂದ್ಬಿಟ್ಟು ಮೈನಸ್ ರೂಟ್ 3. ಸೊ ಮೈನಸ್ ರೂಟ್ 3 ಇಂಟು ರೂಟ್ 3 ಇಸ್ ಈಕ್ವಲ್ ಟು ಸಿ ವ್ಯಾಲ್ಯೂ ಬಂದ್ಬಿಟ್ಟು 3 ಮತ್ತೆ ಎ ವ್ಯಾಲ್ಯೂ ಬಂದ್ಬಿಟ್ಟು 1. ಸೊ ನಾನು ನಿಮ್ಗಾಗಲೇ ಹೇಳಿದೆ. ಸೊ ಇಲ್ಲಿ ಯಾವಾಗಲೇ ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ. ಸಿ ವ್ಯಾಲ್ಯೂ ಬಂದ್ಬಿಟ್ಟು 3 ಅಲ್ಲ, ಸಿ ವ್ಯಾಲ್ಯೂ ಬಂದ್ಬಿಟ್ಟು ಮೈನಸ್ 3. ಸೊ ಇದು ನಾವು ಕಂಪೇರ್ ಮಾಡಿದ್ರೆ, ಸೊ ನಾವು ಇದನ್ನ ಕಂಪೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 3 ನ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಜೊತೆ ಕಂಪೇರ್ ಮಾಡಿದ್ರೆ ಸಿ ವ್ಯಾಲ್ಯೂ ಜಾಗದಲ್ಲಿ ಮೈನಸ್ 3 ಇದೆ. ಸೊ ನೀವು ಮೈನಸ್ ನೀವು ಕರೆಕ್ಟ್ ಆಗಿ ನೀವು ಹಾಕೊಬೇಕು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ತಪ್ಪಾಗುತ್ತೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿ. ಸೊ ಮೈನಸ್ 3, ಸೊ ಇದು ಮೈನಸ್ 3 ಬೈ 1 ಆಗುತ್ತೆ. ಸೊ ರೂಟ್ 3 ಇಂಟು ರೂಟ್ 3 ನಮ್ಗೆ ಆಗಲೇ ಹೇಳಿದೆ, ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್. ಸೊ ನಮಗೆ ಎಕ್ಸ್ ಸಿಗುತ್ತೆ, ಅಂದ್ರೆ ರೂಟ್ 3 ಇಂಟು ರೂಟ್ 3 ಸಿಗುತ್ತೆ. ಸೊ ಮತ್ತೆ ಇವಾಗ ಮೈನಸ್ ಇದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ ರೂಟ್ 3 ಇಂಟು ರೂಟ್ 3 is equal to minus 3 by 1 minus 3. Therefore LHS is equal to RHS, hence verified. ಸೊ ಈ ತರ ಕ್ವಶನ್ಸ್ ನಾವು ಸಾಲ್ವ್ ಮಾಡಬೇಕಾಗುತ್ತೆ ಈ ತರ ಕ್ವಶನ್ ಕೇಳಿದ್ರೆ. ಸೊ ನೆಕ್ಸ್ಟ್ ಇವಾಗ ಎಕ್ಸಾಂಪಲ್ 4 ಅನ್ನು ನೋಡೋಣ. ಸೊ ಎಕ್ಸಾಂಪಲ್ 4 ಬಂದ್ಬಿಟ್ಟು ಬೇರೆ ತರ ಕ್ವಶನ್ ಆಗಿದೆ. ಅಂದ್ರೆ ನಿಮ್ಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟಿರಲ್ಲ, ಈ ತರ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟಿರಲ್ಲ, ನಿಮ್ಗೆ ಆಲ್ಫಾ ಮತ್ತೆ ಬೀಟಾ ಕೊಟ್ಟಿರ್ತಾರೆ. ಸೊ ಆಲ್ಫಾ ಬೀಟಾ ಕೊಟ್ಬಿಟ್ಟು ನೀವೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫ್ರೇಮ್ ಮಾಡಿ ಅಂತ ಕೊಡ್ತಾರೆ. ಸೊ ಅದು ಬಂದ್ಬಿಟ್ಟು ಲಾಸ್ಟ್ ಟೈಪ್ ಆಫ್ ಕ್ವಶನ್ ಆಗುತ್ತೆ ಎಕ್ಸಾಂಪಲ್ ಅಲ್ಲಿ. ಸೊ ಅದಾದ್ಮೇಲೆ ನಾವು ಎಕ್ಸರ್ಸೈಸ್ ಗೆ ಹೋಗ್ಬೋದು. ಲಾಸ್ಟ್ ಟೈಪ್ ಆಫ್ ಕ್ವಶನ್ ಯಾವ ತರ ಕೇಳ್ಬೋದು ಆ ತರದಕ್ಕೆ ಬಂದಿದ್ದೀವಿ. ಸೊ ಎಕ್ಸಾಂಪಲ್ 4 ಆಗಿದೆ, ಇದು ಪೇಜ್ ನಂಬರ್ 12 ಅಲ್ಲಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಕ್ವಶನ್ ಬಂದ್ಬಿಟ್ಟು ಫೈಂಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ whose zeros are -3 and 2. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಾವು ಫೈಂಡ್ ಮಾಡಬೇಕು. ಅದು ಝೀರೋಸ್ ಕೊಟ್ಬಿಟ್ಟಿದ್ದಾರೆ. ಅದು ಏನ್ 0 ಬರುತ್ತೆ, 2 0 ಬರುತ್ತೆ. ಆಲ್ಫಾ ಮತ್ತೆ ಬೀಟಾ ನಮಗೆ ಕೊಟ್ಟಿದ್ದಾರೆ. ಸೊ ನೀವೇ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫ್ರೇಮ್ ಮಾಡಿ ಅಂತ ನಮಗೆ ಕೇಳ್ತಿದ್ದಾರೆ. ಸೊ ಅದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಜಸ್ಟ್ ಒಂದು ಫ್ಯಾಕ್ಟರ್ ಥಿಯರಮ್ ತರ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಏನಪ್ಪ ಈ ಫ್ಯಾಕ್ಟರ್ ಥಿಯರಮ್ ಅಂತ ಅಂದ್ರೆ, ಸೊ ಫಸ್ಟ್ ನೋಡ್ಬಿಡೋಣ ಏನು ಅಂತ, ಆಮೇಲೆ ನಿಮಗೆ ಹೇಳ್ತೀನಿ ಏನು ಅಂತ. ಸೊ ಲೆಟ್ ಪಿ ಆಫ್ ಎಕ್ಸ್ ಬಿ ಎನಿ ಪಾಲಿನಾಮಿಯಲ್ ಆಫ್ ಡಿಗ್ರಿ n ಗ್ರೇಟರ್ ದನ್ ಆರ್ ಈಕ್ವಲ್ ಟು 1. ಸೊ ಯಾವ್ದೊಂದು ಪಾಲಿನಾಮಿಯಲ್ ಇದೆ ಅಲ್ಲಿ ಡಿಗ್ರಿ ಬಂದ್ಬಿಟ್ಟು 1 ಅಥವಾ 1ಗಿಂತ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅಂಡ್ x is equal to alpha is the zero of the polynomial p of x. ಸೊ ಪಾಲಿನಾಮಿಯಲ್ p of x ಅಂತ ಅನ್ಕೊಂಡಿದ್ದಾರೆ. ಮತ್ತೆ x is equal to alpha ಬಂದ್ಬಿಟ್ಟು 0, ಅದು ಆ ಪಾಲಿನಾಮಿಯಲ್ 0 ಆಗಿರ್ಲಿ ಅಂತ ಹೇಳ್ತಿದ್ದಾರೆ. Therefore x minus alpha is the factor of polynomial p of x where alpha is the real number ಅಂತ ಹೇಳ್ತಾರೆ. ಸೊ ಇವಾಗ ಇದು ಏನು ಡಿಫಿನೇಷನ್ ಅಲ್ಲಿ ಬಿಟ್ಬಿಡಿ, ಮರ್ತೋಗ್ಬಿಡಿ. ಸೊ ಏನು ಅಂತಂದ್ರೆ, ಸೊ ಅವಾಗ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ವಿ. ಸೊ x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನಾವು ಅಲ್ಲೇ ಸಾಲ್ವ್ ಮಾಡಿದ್ವಿ. ಸೊ ನಮಗೆ ವ್ಯಾಲ್ಯೂ ಬಂದ್ಬಿಟ್ಟು x is equal to -5 and x is equal to -2 ಅಂತ ಬಂತು. ಸೊ ಇದನ್ನ ನಾವು ಒಂದನ್ನು ಆಲ್ಫಾ ಅಂತ ಕರೆದ್ವಿ, ಒಂದು ಬೀಟಾ ಅಂತ ಕರ್ಕೊಂಡ್ವಿ. ಸೊ -5 ಆಲ್ಫಾ ಅಂತ ಕರೆದ್ವಿ, -2 ನ ಬೀಟಾ ಅಂತ ಕರೆದ್ವಿ. ಸೊ x is equal to -5 ಮತ್ತೆ x is equal to -2 ನಾವು zero of the polynomial ಅಂತ ಕರಿತೀವಿ. ಸೊ ಇದನ್ನ ನಾನು ಅವಾಗಲೇ x plus 5 into x plus 2 is equal to 0. ಸೊ ಈ ತರ ಬರೆದ್ರೆ ನಾವು ಇದನ್ನ ಫ್ಯಾಕ್ಟರ್ಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಫ್ಯಾಕ್ಟರ್ ಆಫ್ ಪಾಲಿನಾಮಿಯಲ್.
ಸೊ ಇಲ್ಲಿ x ಈಕ್ವಲ್ ಟು -5 ಇದೆ. ಸೊ x ಮೈನಸ್ ಆಲ್ಫಾ. ಸೊ ಇಲ್ಲಿ x ಮೈನಸ್ ಆಲ್ಫಾ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಅದಕ್ಕೆ +5 ಅಂತ ಬರ್ಕೊಂಡಿದ್ದೀನಿ. ಸೊ ಇಲ್ಲಿ x ವ್ಯಾಲ್ಯೂ ಬಂದ್ಬಿಟ್ಟು -2 ಇದೆ. ಸೊ x ಮೈನಸ್ ಆಲ್ಫಾ. ಸೊ ಇಲ್ಲಿ ಆಲ್ಫಾ ಜಾಗದಲ್ಲಿ -2 ಹಾಕಿದ್ರೆ ಸೊ ಮೈನಸ್ ಆಗ್ಲೇ ಇದೆ -2. ಸೊ ಮೈನಸ್ ಇಂಟು -2 +2 ಆಗುತ್ತೆ. ಸೊ x +2. ಸೊ x +2 ನಾವು ಫ್ಯಾಕ್ಟರ್ ಆಫ್ ದ ಪಾಲಿನೋಮಿಯಲ್ x² + 7x + 10 ಅಂತ ಕರಿತೀವಿ. ಸೊ ಯಾವುದೇ ಪಾಲಿನೋಮಿಯಲ್ಗೆ ನಿಮ್ಗೆ ಸಾಲ್ವ್ ಮಾಡಿದ್ರೆ ನಿಮ್ಗೆ 2 0 ಸಿಗುತ್ತೆ. ಆ 0 ಬಂದ್ಬಿಟ್ಟು ಒಂದು x ಅಂತ ತಗೊಳ್ಳೋಣ, ಒಂದು y ಅಂತ x1 ಅಂತ ಕರೆಯೋಣ, ಇನ್ನೊಂದು x2 ಅಂತ ಕರೆಯೋಣ. ಸೊ ಆ x ಮೈನಸ್ ಆಲ್ಫಾ, ಸೊ ಆ x ಮೈನಸ್ x1 ಮತ್ತೆ x ಮೈನಸ್ x2 ನಾವು ಫ್ಯಾಕ್ಟರ್ಸ್ ಆಫ್ ದ ಪಾಲಿನೋಮಿಯಲ್ ಅಂತ ಕರಿತೀವಿ. ಅದನ್ನ ನಾನು ನಿಮಗೆ ಎಕ್ಸಾಂಪಲ್ ಇದೆ ಇಲ್ಲಿ ಅರ್ಥ ಮಾಡಿಸ್ತೀನಿ. ಸೊ x ಮೈನಸ್ 5 ಮತ್ತೆ x ಮೈನಸ್ 0 ಅಂತ ಬಂತು. ಸೊ x + 5 ಮತ್ತೆ x + 2 ಬಂದ್ಬಿಟ್ಟು ಈ ಪಾಲಿನೋಮಿಯಲ್ನ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಇವಾಗ ಈ ತರ ಕ್ವಶನ್ಸ್ ನಾವು ಹೆಂಗ್ ಸಾಲ್ವ್ ಮಾಡಬೇಕು ಅಂತಂದ್ರೆ, ಸೊ -3 ಮತ್ತೆ -2 ಬಂದ್ಬಿಟ್ಟು ನಮಗೆ zeros ಅಂತ ಕೊಟ್ಟಿದ್ದಾರೆ. ಅಂದ್ರೆ ಒಂದನ್ನ ಆಲ್ಫಾ ಅಂತ ಅನ್ಕೊಳ್ಳೋಣ, ಒಂದು ಬೀಟಾ ಅಂತ ಅನ್ಕೊಳ್ಳೋಣ. ಲೆಟ್ ಆಲ್ಫಾ ಬಿ ಈಕ್ವಲ್ ಟು -3, ಬೀಟಾ ಬಿ ಈಕ್ವಲ್ ಟು 2. ಸೊ ನಾವ್ ಹೆಂಗ್ ಮಾಡ್ಬೋದು ಅಂತಂದ್ರೆ ಒಂದು ಫಾರ್ಮುಲಾ ಇದೆ, ಅದನ್ನ ನೀವು ಅಪ್ಲೈ ಮಾಡಿದ್ರೆ ಮಾಡ್ಬೋದು. ಹೆಂಗೆ ಅಂತಂದ್ರೆ, ಸೊ ಆ ಪಾಲಿನೋಮಿಯಲ್ ಇಸ್ ಈಕ್ವಲ್ ಟು ಕೆ. ಕೆ ಬಂದ್ಬಿಟ್ಟು ಏನೋ ಒಂದು ರಿಯಲ್ ನಂಬರ್ ಆಗಿರುತ್ತೆ. ಸೊ ಅದಕ್ಕೆ ರಿಯಲ್ ನಂಬರ್ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ x² ಮೈನಸ್ ಸಮ್ ಆಫ್ ದಿ zeros ಪ್ಲಸ್ ಪ್ರಾಡಕ್ಟ್ ಆಫ್ ದಿ zeros. ಸೊ ನಿಮಗೆ 2 0 ಕೊಟ್ಟಿದ್ದಾರೆ. ಸೊ ಫಸ್ಟ್ ಸಮ್ ಮತ್ತೆ ಪ್ರಾಡಕ್ಟ್ ಅನ್ನ ನಾವು ಇದು ಮಾಡ್ಕೊಂಡ್ಬಿಡೋಣ, ಕಂಡುಹಿಡ್ಕೊಂಡ್ಬಿಡೋಣ. ಸೊ ಸಮ್ ಕಂಡುಹಿಡ್ಕೊಂಡ್ರೆ ಸೊ ಆಲ್ಫಾ ಪ್ಲಸ್ ಬೀಟಾ ಬಂದ್ಬಿಟ್ಟು -3 + 2. ಸೊ -1 ಬಂತು. ಮತ್ತೆ ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಕಂಡುಹಿಡ್ಕೊಂಡ್ರೆ ನಾವು -3 × 2. ಸೊ -6 ಆಯ್ತು. ಸೊ ಇದನ್ನ ನಾವಿಲ್ಲಿ ಅಪ್ಲೈ ಮಾಡೋದು ನೋಡಿದ್ರೆ, ಸೊ ಇವಾಗ ನಮಗೆ ಪ್ರಾಡಕ್ಟ್ ಸಿಕ್ಕಿದೆ. ಆಲ್ಫಾ ಪ್ಲಸ್ ಬೀಟಾ ಬಂದ್ಬಿಟ್ಟು -1 ಅಂತ ಸಿಕ್ತು. ಆಲ್ಫಾ ಬೀಟಾ ಬಂದ್ಬಿಟ್ಟು ಪ್ರಾಡಕ್ಟ್ ಬಂದ್ಬಿಟ್ಟು -6 ಅಂತ ಸಿಕ್ತು. ಈ ಫಾರ್ಮ್ ನಾವು ಅಪ್ಲೈ ಮಾಡಿದ್ರೆ ಸೊ p of x is equal to k into x² minus sum of the zeros. So sum of the zeros ಅಂದ್ರೆ -1. ಸೊ ಆಲ್ಫಾ ಪ್ಲಸ್ ಬೀಟಾ ಮಾಡಿದೀವಿ. ಸೊ minus of -1 plus product of the zeros. ಪ್ರಾಡಕ್ಟ್ ಬಂದ್ಬಿಟ್ಟು -6 ಬರ್ತಾ ಇದೆ. ಸೊ -6. ಸೊ ಇವಾಗ ನಾವು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ k into x² plus 1. ಇಲ್ಲಿ x ಇಲ್ಲಿ ಫಾರ್ಮುಲಾದಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸಮ್ ಆಫ್ ದಿ zeros into x. ಸೊ -1 ಇಲ್ಲಿ x ಮಿಸ್ ಆಗಿದೆ. ಸೊ ಪ್ಲಸ್ x -6 is equal to 0. ಸೊ ಇದು ಆ ಪಾಲಿನೋಮಿಯಲ್ ಆಗಿರುತ್ತೆ. ಸೊ ಅವ್ರು ಕೇಳ್ತಾರೆ ಆ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು k into x² plus 1 -6 is equal to 0. ಸೊ ನಾವು ಏನಕ್ಕೆ k ಅಂತ ಮಾಡ್ಕೊಂಡ್ವಿ ಅಂತಂದ್ರೆ, ಸೊ ಇದೊಂದು ಪಾಲಿನೋಮಿಯಲ್ ಆಗಿರುತ್ತೆ. ಸೊ ಇಲ್ಲಿ k ವ್ಯಾಲ್ಯೂ ಏನೇ ಆಗಿರ್ಬೋದು, ಒಂದು 3 ಆಗಿರ್ಬೋದು ಅಥವಾ ಒಂದು 4 ಆಗಿರ್ಬೋದು. ಸೊ 4 ಹಾಕಿದ್ರೆ ಬೇರೆ ಪಾಲಿನೋಮಿಯಲ್ ಆಗುತ್ತೆ. ಸೊ 3 ಹಾಕಿದ್ರೆ ಇದು ಬೇರೆ ಪಾಲಿನೋಮಿಯಲ್ ಆಗುತ್ತೆ. ಸೊ ಅದಕ್ಕೆ ನಾವು ಇನ್ ಜನರಲ್ ಆಗಿ ಸೊ ಆ ತರ ಎಷ್ಟೊಂದು ಪಾಲಿನೋಮಿಯಲ್ಸ್ ಕೂಡ ಆಗುತ್ತೆ. ಈ ತರ -3 ಮತ್ತೆ 2 ಇರೋ ರೂಟ್ಸ್ ಬಂದ್ಬಿಟ್ಟು, ಸೊ ಆಲ್ಫಾ ಮತ್ತೆ ಬೀಟಾ ಒಂದು -3 ಮತ್ತೆ ಒಂದು 2 ಬಂದ್ಬಿಟ್ಟು ಎಷ್ಟೊಂದು ಪಾಲಿನೋಮಿಯಲ್ ಆ ತರ ಎಷ್ಟೊಂದು ರೂಟ್ಸ್ ಇದೆ. ಸೊ ನಮ್ಗೆ ಗೊತ್ತಿಲ್ಲ ಎಷ್ಟಿದೆ ಆ ತರ ಅಂತ. ಸೊ ಅದಕ್ಕೆ ನಾವು ಇನ್ ಜನರಲ್ ಆಗಿ k ಅಂತ ನಾವಿಲ್ಲಿ ಬರಿತೀವಿ. ಸೊ k into x² plus 1x -6 is equal to 0. ಸೊ ಈ ತರ ಈ ಫಾರ್ಮುಲಾ ಹಾಕಿದ್ರೆ x² minus sum of the zeros into x plus product of the zeros. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈ ತರ ಕ್ವಶನ್ ನೀವು ಸಾಲ್ವ್ ಮಾಡಬಹುದಾಗುತ್ತೆ. ಇಲ್ಲ ಅಂತಂದ್ರೆ ಫ್ಯಾಕ್ಟರ್ ಥಿಯರಮ್ ಹಾಕ್ಬಿಟ್ಟು ನೀವು ಈ ಕ್ವಶನ್ ಸಾಲ್ವ್ ಮಾಡಬಹುದಾಗುತ್ತೆ. ಸೊ ಒಂದು ಬಂದ್ಬಿಟ್ಟು ಈ ಫಾರ್ಮುಲಾ ವಿತ್ ಫಾರ್ಮುಲಾ ಹೇಳಿದೆ. ಸೊ ಇವಾಗ ಫ್ಯಾಕ್ಟರ್ ಥಿಯರಮ್ ಹಾಕ್ಬಿಟ್ಟು ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಅವಾಗ ಆನ್ಸರ್ ಬಂದ್ಬಿಟ್ಟು ಸೇಮೇ ಬರುತ್ತೆ. ಸೊ ಇವಾಗ -3 ಮತ್ತೆ 2 ಬಂದ್ಬಿಟ್ಟು zeros ಅಂತ ಕೊಟ್ಟಿದ್ದಾರೆ. ಸೊ ನಾವು -3 ಇದಾಗಿದ್ರೆ 0 ಆಗಿದ್ರೆ x + 3 ಬಂದ್ಬಿಟ್ಟು ಇದ್ರ ಪಾಲಿನೋಮಿಯಲ್ ಫ್ಯಾಕ್ಟರ್ ಆಗಿರುತ್ತೆ. ಮತ್ತೆ 2 ಬಂದ್ಬಿಟ್ಟು 0 ಆಗಿದ್ರೆ x - 2 ಬಂದ್ಬಿಟ್ಟು ಈ ಪಾಲಿನೋಮಿಯಲ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇಂಟು x + 2. ಸೊ ಅದನ್ನ ನಾನು ಇಲ್ಲಿ ಫ್ಯಾಕ್ಟರ್ ಥಿಯರಮ್ ಆಗಿ ನಿಮಗೆ ಹೇಳಿದ್ದು. x = ಆಲ್ಫಾ 0 ಆಗಿದ್ರೆ x - ಆಲ್ಫಾ ಇಸ್ ದ ಫ್ಯಾಕ್ಟರ್ ಆಗಿರುತ್ತೆ ಪಾಲಿನೋಮಿಯಲ್. ಸೊ ಇವಾಗ ಇದೆರಡನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತೆ. ಸೊ ಅದೇ ನಿಮಗೆ ಆನ್ಸರ್ ಆಗಿರುತ್ತೆ. ಸೊ ಇದು ನೀವು ಮಲ್ಟಿಪ್ಲೈ ಮಾಡಿದ್ರೆ x × x x² plus 2x plus 3x plus 3 2 6 ಆಗುತ್ತೆ. ಸೊ ಇದನ್ನ ಸೊ x². ಸೊ ಆಗಲೇ ನಾನು ಹೇಳಿದೆ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಸ್ವಲ್ಪ ನೀವು ಮೈನಸ್ ಪ್ಲಸ್ ಹಾಕೋದು ನೀವು ಕರೆಕ್ಟ್ ಆಗಿ ಹಾಕೋಬೇಕು ಅಂತ. ನಾನು ಮತ್ತೆ ತಪ್ಪು ಮಾಡಿದ್ದೀನಿ. ಸೊ x -2 ಆಗಿರಬೇಕು, ಇದು +2 ಅಲ್ಲ, x -2 ಆಗಿರಬೇಕು. ಯಾಕಂದ್ರೆ x - ಆಲ್ಫಾ ಈಸ್ ದ ಫ್ಯಾಕ್ಟರ್ ಆಫ್ p of x ಆಗಿರುತ್ತೆ. ಸೊ ಇಲ್ಲಿ x² -6 ಆಗುತ್ತೆ ಇದು. ಸೊ x² 3 2 x × x x² 3 × x 3x ಆಗುತ್ತೆ. ಸೊ -3 2 6 ಆಗುತ್ತೆ. ಮತ್ತೆ -2x ಆಗುತ್ತೆ ಇದು. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ನೀವು ಯಾವಾಗಲೂ ಕರೆಕ್ಟ್ ಆಗಿ ಮಾಡಿ ತಪ್ಪು ಹೋಗ್ಬೇಡಿ. ಸೊ x² plus x -6 is equal to 0. ಸೊ ನೋಡಿ ಅವಾಗಲೇನೋ ನಿಮ್ಗೆ ಅದೇ ಈಕ್ವೇಷನ್ ಬಂತು, ಇವಾಗಲೇನೋ ಇದೇ ಈಕ್ವೇಷನ್ ಬರ್ತದೆ. ಒಂದು ನೀವು ಇಲ್ಲ ಫ್ಯಾಕ್ಟರ್ ಥಿಯರಮ್ ಹಾಕ್ಬೋದು, ಇಲ್ಲ ನೀವು ಒಂದು ಫಾರ್ಮುಲಾ. ಏನಪ್ಪ ಫಾರ್ಮುಲಾ ಅಂತಂದ್ರೆ k into x² minus sum of the zeros of the x into x plus product. ಸೊ ಈ k ಬಂದ್ಬಿಟ್ಟು ಈ ಈಕ್ವೇಷನ್ ಹೋಲ್ಡ್ಗೆ ಡಿವೈಡ್ ಆಗಿದೆ, ಅದೇ ಸಾರಿ ಮಲ್ಟಿಪ್ಲೈ ಆಗಿದೆ. ಸೊ ಈ ಈಕ್ವೇಷನ್ ಏನಿದೆ x² plus x
ಮೈನಸ್ 6 ಇಂಟು ಕೆ ಇದಿಷ್ಟಕ್ಕೂ ಹೋಲ್ ಡಿವೈಡ್ ಆಗಿದೆ. ಸೊ ನೀವು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಮೈನಸ್ 6 ಇಂಟು ಕೆ ಇಸ್ ಈಕ್ವಲ್ ಟು 0 ಈ ಥರ ಆಗುತ್ತೆ. ಸೊ ನೀವು ಕೆ ಬರೀಲೂಬೋದು, ಬರೀದೇನು ಆನ್ಸರ್ ಹಂಗೆ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇವಾಗ ವೆರೈಟೀಸ್ ಆಫ್ ಕ್ವಶನ್ಸ್ ನೋಡಿದ್ದೀವಿ ಹೆಂಗೆ ಬರುತ್ತೆ ಅಂತ. ಸೊ ಇವಾಗ ನೆಕ್ಸ್ಟ್ ಇವಾಗ ಎಕ್ಸಸೈಸ್ ಹೋಗೋಣ. ಸೊ ಎಕ್ಸಸೈಸ್ 9.2 ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.